ಮಾಡ್ತೀರಾ? ಇವತ್ತು ಅದೇ ಹಾಗಲಕಾಯಿಯನ್ನು ಅಷ್ಟು ಟೇಸ್ಟಿಯಾಗಿ ಮಾಡ್ತೀನಿ. ತಿಂದ ಮೇಲೆ ಇನ್ನೊಂದು ಪೀಸ್ ಕೊಡಿ ಅಂತ ನೀವೇ ಕೇಳ್ತೀರಾ. ಅದು ನಮ್ಮ ಕೂರ್ಗ್ ಸ್ಪೆಷಲ್ ಬ್ಲ್ಯಾಕ್ ಮಸಾಲ ಜೊತೆ. ಸೊ ಇವತ್ತಿನ ರೆಸಿಪಿ ಮಾತ್ರ ಮಿಸ್ ಮಾಡಬೇಡಿ. ನಮಸ್ಕಾರ ಎಲ್ಲರಿಗೂ. ನನ್ನ ಚಾನಲ್ಗೆ ನಿಮಗೆಲ್ಲರಿಗೂ ತುಂಬ ವೆಲ್ಕಮ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ನನ್ನ ವಿಡಿಯೋಸ್ ನೋಡ್ತಾ ನನ್ನ ಜೊತೆ ಹೀಗೇ ಇರ್ತೀರಲ್ಲ, ತುಂಬ ಥ್ಯಾಂಕ್ಸ್ ನಿಮಗೆ. ನಿಮ್ಮ ಸಪೋರ್ಟ್ ನನಗೆ ತುಂಬ ಸ್ಪೆಷಲ್. ಇವತ್ತು ನಾವು ಮಾಡೋ ಸ್ಪೆಷಲ್ ಅಂದರೆ ಹಾಗಲಕಾಯಿ ಪಲ್ಯ. ಆದರೆ ಇದು ರೆಗ್ಯುಲರ್ ಹಾಗಲಕಾಯಿ ಪಲ್ಯ ಅಲ್ಲ, ನಮ್ಮ ಕೂರ್ಗ್ ಸ್ಪೆಷಲ್ ಬ್ಲ್ಯಾಕ್ ಮಸಾಲ ಹಾಕಿ ಮಾಡೋ ಹಾಗಲಕಾಯಿ ಇದು. ಹಾಗಲಕಾಯಿ ಅಂದರೆ ಕೆಲವರಿಗೆ ತುಂಬ ಇಷ್ಟ, ಇನ್ನು ಕೆಲವರಿಗೆ ಹಾಗಲಕಾಯಿ ನೋಡಿದ ತಕ್ಷಣವೇ ಅಯ್ಯೋ ನನಗೆ ಬೇಡ ಅಂತ ಮುಖ ಮಾಡ್ತಾರೆ. ನಿಮ್ಮಲ್ಲಿ ಯಾರಿಗೆ ಹಾಗಲಕಾಯಿ ಇಷ್ಟಪಡ್ತೀರಾ ಕಮೆಂಟ್ನಲ್ಲಿ ಇಷ್ಟ ಅಂತ ಹಾಕಿ. ಇಷ್ಟ ಇಲ್ಲದವರು ಕೂಡ ಸುಮ್ಮನೆ ಹೋಗಬೇಡಿ, ನನಗೆ ಕಹಿ ಬೇಡ ಅಂತ ಕಮೆಂಟ್ ಮಾಡಿ. ಆದರೆ ಇವತ್ತು ನಾನು ಮಾಡೋ ಮೆಥಡ್ನಲ್ಲಿ ಹಾಗಲಕಾಯಿ ಮಾಡಿದರೆ ಕಹಿ ಟೇಸ್ಟ್ ಬ್ಯಾಲೆನ್ಸ್ ಆಗಿ ಮಸಾಲ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಇದು ಟೇಸ್ಟ್ ಮಾತ್ರ ಅಲ್ಲ, ಹೆಲ್ತ್ ಬೆನಿಫಿಟ್ಸ್ ಕೂಡ ಇದೆ. ಹಾಗಲಕಾಯಿಯಲ್ಲಿ ಫೈಬರ್, ವಿಟಮಿನ್ ಸಿ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಸಿಗುತ್ತೆ. ನಮ್ಮ ಟ್ರೆಡಿಷ್ನಲ್ ಕುಕ್ಕಿಂಗ್ನಲ್ಲಿ ಹಾಗಲಕಾಯಿಯನ್ನು ಬೇರೆ ಬೇರೆ ರೀತಿಯಲ್ಲಿ ಮಾಡೋದು ಇದಕ್ಕೆ. ಆದರೆ ಒಂದು ಮಾತು, ಹೆಲ್ತ್ ಇದೆ ಅಂತ ಟೇಸ್ಟ್ ಇಲ್ಲದೆ ಅಡುಗೆ ಮಾಡಿದರೆ ಯಾರು ತಿಂತಾರೆ ಹೇಳಿ? ನಮಗೆ ಹೆಲ್ತ್ ಕೂಡ ಬೇಕು, ಟೇಸ್ಟ್ ಕೂಡ ಬೇಕು. ಅದಕ್ಕೆ ಇವತ್ತಿನ ರೆಸಿಪಿ ಹೆಲ್ದಿ ಕೂಡ ಟೇಸ್ಟಿ ಕೂಡ. ಮತ್ತು ನನ್ನ ವಿಡಿಯೋಸ್ ನೋಡ್ತಾ ಇದ್ದು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವತ್ತಾದರೂ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಓಕೆ, ಲೆಟ್ಸ್ ಸ್ಟಾರ್ಟ್ ರೆಸಿಪಿ. ಇವಾಗ ನಾನಿಲ್ಲಿ 2 ಹಾಗಲಕಾಯಿ ತಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಈಗ ಮಧ್ಯದಲ್ಲಿ 2 ಪೋರ್ಷನ್ ಆಗಿ ಕಟ್ ಮಾಡ್ಕೊಳ್ಳೋಣ. ಹಾಗಲಕಾಯಿಯನ್ನು ನೀವು ರೆಗ್ಯುಲರ್ ಆಗಿ ಅಡುಗೆಗೆ ಬಳಸಿದ್ರು ಇದನ್ನು ಕ್ಲೀನ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ವಿಶೇಷವಾಗಿ ಒಳಗಡೆ ಇಡೋ ಸೀಡ್ಸ್ ಮತ್ತು ಈ ಮಿಡಲ್ ಪೋರ್ಷನನ್ನು ನಾವು ತೆಗೆದ್ಬಿಡೋಣ, ಕಹಿ ಹೋಗುತ್ತೆ. ನೋಡಿ, ಹೀಗೆ ಸ್ಪೂನ್ ಅಥವಾ ನೈಫ್ ಸಹಾಯದಿಂದ ಒಳಗೆ ಇರೋ ಬೀಜಗಳನ್ನು ನಿಧಾನವಾಗಿ ತಗೊಳ್ಳೋಣ. ಒಳಗಡೆ ತುಂಬ ಹೋಗಿ ಹಾಗಲಕಾಯಿ ಔಟರ್ ಪೋರ್ಷನ್ ಜಾಸ್ತಿ ತೆಗೆಯೋ ಅವಶ್ಯಕತೆ ಇಲ್ಲ. ನಮಗೆ ಬೇಕಾಗಿರೋದು ಈ ಬೀಜ ಮತ್ತು ಒಳಗಡೆ ಇರೋ ಸಾಫ್ಟ್ ಪೋರ್ಷನ್ ಮಾತ್ರ. ಹಾಗಲಕಾಯಿಯ ಈ ಬಿಟರ್ ಟೇಸ್ಟ್ನಿಂದಲೇ ಹಾಗಲಕಾಯಿ ಇಷ್ಟ ಆಗಲ್ಲ ಕೆಲವರಿಗೆ. ಆದರೆ ಇದೇ ಹಾಗಲಕಾಯಿ ನಮ್ಮ ಆಹಾರದಲ್ಲಿ ಸೇರಿಸಿಕೊಳ್ಳಬಹುದಾದ ಒಳ್ಳೆಯ ತರಕಾರಿ. ಹಾಗಲಕಾಯಿನಲ್ಲಿ ಫೈಬರ್ ಸಿಗುತ್ತೆ. ಫೈಬರ್ ನಮ್ಮ ಆಹಾರದಲ್ಲಿ ಇರೋದು ತುಂಬ ಮುಖ್ಯ. ನಮ್ಮ ಡೈಜೆಷನ್ಗೆ ಸಹಾಯ ಮಾಡುವ ಆಹಾರದ ಭಾಗವಾಗಿ ಫೈಬರ್ ಕೆಲಸ ಮಾಡುತ್ತೆ. ಅದರ ಜೊತೆಗೆ ಹಾಗಲಕಾಯಿಯಲ್ಲಿ ವಿಟಮಿನ್ ಸಿ ಮತ್ತು ಕೆಲವು ಆ್ಯಂಟಿ ಆಕ್ಸಿಡೆಂಟ್ಸ್ ಕೂಡ ಇರುತ್ತೆ. ಅದರಿಂದ ಹಾಗಲಕಾಯಿಯನ್ನು ಸಂಪೂರ್ಣವಾಗಿ ಅವಾಯ್ಡ್ ಮಾಡೋ ಬದಲು ನಮ್ಮ ಊಟದಲ್ಲಿ ಆಗಾಗ ಸೇರಿಸ್ಕೋಬೋದು. ಆದರೆ ಒಂದು ವಿಷಯ, ಯಾವುದೇ ಒಂದು ತರಕಾರಿ ತಿಂದರೆ ಎಲ್ಲ ಆರೋಗ್ಯ ಸಮಸ್ಯೆ ಸಾಲ್ವ್ ಆಗುತ್ತೆ ಅಂತಲ್ಲ. ನಮ್ಮ ಊಟದಲ್ಲಿ ಬೇರೆ ಬೇರೆ ತರಕಾರಿ, ಹಣ್ಣು, ಧಾನ್ಯ ಎಲ್ಲವನ್ನು ಬ್ಯಾಲೆನ್ಸ್ನಲ್ಲಿ ತೆಗೆದುಕೊಳ್ಳೋದು ಮುಖ್ಯ. ನಮ್ಮ ಹಿಂದಿನ ಕಾಲದಲ್ಲಿ ಅಜ್ಜಿ ಅಮ್ಮಂದಿರು ಸೀಸನ್ಸ್ಗೆ ಸಿಗೋ ತರಕಾರಿಗಳನ್ನು ಬಳಸ್ಕೊಂಡು ಅಡುಗೆ ಮಾಡ್ತಿದ್ರು. ಈಗ ನಾವು ಒಂದು ತರಕಾರಿ ತೊಗೊಂಡ್ರು ಅದರಿಂದ ಏನು ಬೆನಿಫಿಟ್ ಅಂತ ಮೊದಲು ಸರ್ಚ್ ಮಾಡ್ತೀವಿ. ಅವರು ಏನೂ ಸರ್ಚ್ ಮಾಡ್ತಿರಲಿಲ್ಲ, ತಿನ್ನೋ ಒಳ್ಳೆಯದು ಅಷ್ಟೇ. ಅದಕ್ಕೆ ಇಂಥ ಟ್ರೆಡಿಷ್ನಲ್ ವೆಜಿಟೇಬಲ್ಸ್ನ ನಮ್ಮ ಊಟದಲ್ಲಿ ಮತ್ತೆ ಮತ್ತೆ ಬಳಸೋದು ಒಳ್ಳೆಯ ಅಭ್ಯಾಸ. ನಿಮ್ಮ ಮನೆಯಲ್ಲಿ ಹಾಗಲಕಾಯಿಯನ್ನು ಯಾವ ರೀತಿಯಲ್ಲಿ ಮಾಡ್ತೀರಾ? ಪಲ್ಯ ಮಾಡ್ತೀರಾ, ಹುಳಿ ಮಾಡ್ತೀರಾ, ಸಾರು ಮಾಡ್ತೀರಾ, ಅಥವಾ ಬೇರೆ ಯಾವುದಾದ್ರೂ ಸ್ಪೆಷಲ್ ರೆಸಿಪಿ ಇದೆಯಾ? ನಿಮ್ಮ ಮನೆಯಲ್ಲಿ ಮಾಡೋ ಹಾಗಲಕಾಯಿ ರೆಸಿಪಿ ಏನಾದರೂ ಡಿಫ್ರೆಂಟ್ ಆಗಿದ್ದರೆ ಕಮೆಂಟ್ನಲ್ಲಿ ನಂಗೆ ಹೇಳಿ. ನಿಮ್ಮ ರೆಸಿಪಿ ಐಡಿಯಾಸ್ ಕೂಡ ನನಗೆ ಗೊತ್ತಾಗಲಿ. ಇವಾಗ ನೋಡಿ, ಒಳಗಡೆ ಇರೋ ಬೀಜನೆಲ್ಲ ತೆಗೆದು ಕಟ್ ಮಾಡಿ ತೊಗೊಂಡಿದ್ದೀನಿ. ಇದನ್ನು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಮುಂದೆ ನಾವು ಕಟ್ ಮಾಡಿದಾಗ ಪೀಸಸ್ ನೀಟಾಗಿ ಬರುತ್ತೆ ಮತ್ತು ಮಸಾಲ ಕೂಡ ಹಾಗಲಕಾಯಿಗೆ ಚೆನ್ನಾಗಿ ಕೋಟ್ ಆಗುತ್ತೆ. ಇವತ್ತು ನಾವು ಈ ರೆಸಿಪಿನಲ್ಲಿ ಕೂರ್ಗ್ ಸ್ಪೆಷಲ್ ಬ್ಲ್ಯಾಕ್ ಮಸಾಲ, ಬೆಲ್ಲ ಮತ್ತು ಕಾಚಂಪುಳಿ ಹಾಕ್ತೀವಿ. ಈ ಕಾಂಬಿನೇಷನಲ್ಲಿ ಬಿಟ್ಟರ್, ಸ್ಪೈಸಿ, ಸ್ವೀಟ್ ಮತ್ತು ಸೋರ್ ಫ್ಲೇವರ್ ಚೆನ್ನಾಗಿ ಬ್ಯಾಲೆನ್ಸ್ ಆಗುತ್ತೆ. ಹಾಗಲಕಾಯಿ ತುಂಬ ಕಹಿ ಅನಿಸಿದರೆ ನೀವು ಮನೆಯಲ್ಲಿ ನಿಮ್ಮ ಟೇಸ್ಟ್ಗೆ ತಕ್ಕಂತೆ ಸ್ವಲ್ಪ ಬೇರೆ ಪ್ರಿಪ್ರೇಷನ್ಸ್ ಮಾಡ್ಕೋಬೋದು. ಆದರೆ ಒಮ್ಮೆ ಈ ರೀತಿ ಬ್ಲ್ಯಾಕ್ ಮಸಾಲ ಜೊತೆ ಟ್ರೈ ಮಾಡಿ ನೋಡಿ, ನಿಮಗೆ ಟೇಸ್ಟ್ ಗೊತ್ತಾಗುತ್ತೆ. ಇವಾಗ ಕುಕ್ಕರ್ನಲ್ಲಿ ಈಗ ಏನು ಕಟ್ ಮಾಡ್ಕೊಂಡಿದ್ದೀವಿ ಎಲ್ಲ ಹಾಗಲಕಾಯಿ ಪೀಸಸ್ನು ಹಾಕ್ಕೊಂಡು 1 ಸ್ಪೂನ್ ಉಪ್ಪು ಹಾಕ್ಕೊಳ್ಳೋಣ. ಹಾಗೆ 1 ಅರ್ಧ ಕಪ್ ನೀರು ಹಾಕಿ 1 ವಿಷಲ್ ಬರೋ ತನಕ ಬೇಯಿಸ್ಕೊಳ್ಳೋಣ. ವಿಷಲ್ ಬಂದ ತಕ್ಷಣ ಆಫ್ ಮಾಡ್ಕೊಳ್ಳೋಣ. ಹಾಗಲಕಾಯಿ ಬೇಯಿಸುವಾಗ ಒಂದು ಮುಖ್ಯವಾದ ವಿಷಯ ಏನಂದರೆ ಓವರ್ ಕುಕ್ ಮಾಡಬಾರ್ದು. ಮುಂದೆ ನಾವು ಪ್ಯಾನಲ್ಲಿ ಮಸಾಲೆ ಜೊತೆ ಮತ್ತೆ ಕುಕ್ ಮಾಡ್ತೀವಿ. ಅದರಿಂದ ಈಗ ಜಸ್ಟ್ ಟೆಂಡರ್ ಆಗೋಷ್ಟು ಕುಕ್ ಮಾಡಿದರೆ ಸಾಕು. ನೆಕ್ಸ್ಟು 1 ವಿಷಲ್ ಆದಂಗೆ ಒಗ್ಗರಣೆ ಹಾಕೊಳ್ಳೋಣ. ಇಲ್ಲಿ ನೀವು ನಿಮ್ಮ ಪ್ರಿಫರೆನ್ಸ್ಗೆ ತಕ್ಕಷ್ಟು ಎಣ್ಣೆ ಹಾಕೊಳ್ಳಿ. ಜಾಸ್ತಿ ಎಣ್ಣೆ ಹಾಕಿದರೆ ಫ್ಲೇವರ್ ಜಾಸ್ತಿ ಚೆನ್ನಾಗಿ ಬರುತ್ತೆ, ರೆಸಿಪಿ ಚೆನ್ನಾಗಿ ಬರುತ್ತೆ ಅಂತಿಲ್ಲ. ಸ್ವಲ್ಪ ಎಣ್ಣೆನಲ್ಲೂ ಕೂಡ ಫ್ಲೇವರ್ ಡೆವಲಪ್ ಆಗುತ್ತೆ. ಒಗ್ಗರಣೆಗೆ ಈರುಳ್ಳಿ, ಸಾಸಿವೆ, ಕರಿಬೇವು ಇದೆಲ್ಲ ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ ಬ್ರೌನ್ ಕಲರ್ ಬರೋ ತನಕ ಬೇಯಿಸ್ಕೊಳ್ಳೋಣ. ಈರುಳ್ಳಿನ ತುಂಬ ದೊಡ್ಡದಾಗಿ ಕಟ್ ಮಾಡಬೇಕಾಗಿಲ್ಲ, ನಾರ್ಮಲಾಗಿ ಚಾಪ್ ಮಾಡಿಕೊಂಡ್ರೆ ಸಾಕು. ಸ್ವಲ್ಪ ಬ್ರೌನ್ ಕಲರ್ ಬಂದ ಹಾಗೇ ಇದಕ್ಕೆ ಹಾಗಲಕಾಯಿ ಹಾಕ್ಕೊಳ್ಳೋಣ.
ಕರಿಬೇವು ಹಾಕಿದ ತಕ್ಷಣ ಬರೋ ಸ್ಮೆಲ್ ನೀವು ತುಂಬ ನೈಸ್ ಆಗಿರುತ್ತಲ್ವ, ನೀವು ಗಮನಿಸಿದ್ದೀರಾ? ಕೆಲವು ಇಂಗ್ರೀಡಿಯೆಂಟ್ಸ್ ಟೇಸ್ಟ್ಗಿಂತ ಮೊದಲು ಸ್ಮೆಲ್ ಮೂಲಕ ನಮಗೆ ರೆಸಿಪಿ ರೆಡಿ ಆಗ್ತದೆ ಅನ್ನೋ ಫೀಲಿಂಗ್ ಕೊಡುತ್ತೆ. ಇದು ಕೂಡ ಕುಕ್ಕಿಂಗ್ನ ಒಂದು ಬ್ಯೂಟಿ. ಇವಾಗ ಬೇಯಿಸ್ಕೊಂಡಿರೋ ಹಾಗಲಕಾಯಿ ಹಾಕೊಳ್ಳೋಣ. ಹಾಕಿದ ಮೇಲೆ ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗಲಕಾಯಿ ಈಗಾಗಲೇ ಸಾಫ್ಟ್ ಆಗಿರುತ್ತೆ, ಹಾಗಾಗಿ ತುಂಬ ಫೋರ್ಸ್ ಆಗಿ ಸ್ಟಿರ್ ಮಾಡಬೇಡಿ. ಪೀಸಸ್ ಬ್ರೇಕ್ ಆಗದ ಹಾಗೆ ನಿಧಾನವಾಗಿ ಮಿಕ್ಸ್ ಮಾಡಿ. ಇವಾಗ ನೋಡಿ, ಈ ಸ್ಟೇಜ್ನಲ್ಲಿ ಹಾಗಲಕಾಯಿ ಪ್ಲೇನ್ ಆಗಿ ಕಾಣ್ತಿದೆ, ಆದರೆ ಇನ್ನೂ ನಮ್ಮ ಆ್ಯಕ್ಚುಲ್ ಮಸಾಲ ಫ್ಲೇವರ್ ಬರಬೇಕಿದೆ. ಅದೇ ಈ ರೆಸಿಪಿಯ ಮೇನ್ ಪಾರ್ಟ್. ಇವಾಗ ಇದಕ್ಕೆ ಮೊದಲಿಗೆ 1 ಸ್ಪೂನ್ ಅರಿಶಿಣ ಹಾಕೊಳ್ಳೋಣ. ಅರಿಶಿಣ ನಮ್ಮ ಭಾರತೀಯ ಅಡುಗೆಯಲ್ಲಿ ಬಹಳ ಹಿಂದಿನಿಂದಲೂ ಬಳಸ್ಕೊಂಡು ಬಂದಿರೋ ಒಂದು ಪ್ರಮುಖ ಸ್ಪೈಸ್. ಇದು ಕಲರ್ ಕೊಡೋದರ ಜೊತೆಗೆ ಫ್ಲೇವರ್ ಕೂಡ ಕೊಡುತ್ತೆ. ನೆಕ್ಸ್ಟ್ ಕೊರಿಯಾಂಡರ್ ಪೌಡರ್ ಹಾಕೊಳ್ಳೋಣ. 1 ಸ್ಪೂನ್ ಸಾಕು. ನೀವು ಮನೆಯಲ್ಲಿ ಯಾವ ಮಸಾಲ ಯೂಸ್ ಮಾಡ್ತೀರೋ ಅದರ ಟೇಸ್ಟಿಗೆ ತಕ್ಕಂತೆ ಅಡ್ಜಸ್ಟ್ ಮಾಡ್ಕೋಬೋದು. ಚಿಲ್ಲಿ ಪೌಡರ್ 1/4 ಸ್ಪೂನ್ ಹಾಕೊಳ್ಳೋಣ. ನಿಮಗೆ ಖಾರ ಎಷ್ಟು ಬೇಕೋ ಅದ್ರ ಪ್ರಕಾರ ಕ್ವಾಂಟಿಟಿ ಚೇಂಜ್ ಮಾಡ್ಕೊಳ್ಳಿ. ಮನೆಯಲ್ಲಿ ಮಕ್ಕಳಿದ್ರೆ ಖಾರ ಸ್ವಲ್ಪ ಕಡಿಮೆ ಮಾಡ್ಬೋದು, ಮತ್ತು ಸ್ಪೈಸಿ ಫುಡ್ ಇಷ್ಟಪಡೋರು ಸ್ವಲ್ಪ ಜಾಸ್ತಿ ಹಾಕ್ಬೋದು. ಇದಕ್ಕೆ 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1/2 ಸ್ಪೂನ್ ಉಪ್ಪು. ಆಲ್ರೆಡಿ ಉಪ್ಪು ನಾವು ಬೇಯಿಸ್ಕೋಬೇಕಾದ್ರೇ ಹಾಕ್ಕೊಂಡಿದ್ದೀವಿ, ಹಾಗಾಗಿ ಇವಾಗ ಸ್ವಲ್ಪ ಜಾಸ್ತಿ ಉಪ್ಪು ಹಾಕಬೇಡಿ. ಮೊದಲು ಟೇಸ್ಟ್ ನೋಡಿ, ಆಮೇಲೆ ಬೇಕಾದರೆ ಆ್ಯಡ್ ಮಾಡ್ಕೊಳ್ಳಿ. ಕುಕ್ಕಿಂಗ್ನಲ್ಲಿ ಉಪ್ಪಿನ ವಿಚಾರದಲ್ಲಿ ಒಂದು ಸಣ್ಣ ಟಿಪ್ ಏನಂದರೆ, ಒಮ್ಮೆ ಜಾಸ್ತಿ ಉಪ್ಪು ಹಾಕಿದ ಮೇಲೆ ಕರೆಕ್ಟ್ ಮಾಡೋದು ಕಷ್ಟ, ಆದರೆ ಕಡಿಮೆ ಇದ್ರ ನಂತರ ಆ್ಯಡ್ ಮಾಡ್ಬೋದು. ಹಾಗಾಗಿ ಯಾವಾಗಲೂ ಸ್ವಲ್ಪ ಕಡಿಮೆಯಿಂದ ಸ್ಟಾರ್ಟ್ ಮಾಡಿ, ಕೊನೆಯಲ್ಲಿ ಟೇಸ್ಟಿಗೆ ತಕ್ಕಂತೆ ಅಡ್ಜಸ್ಟ್ ಮಾಡೋದು ಪ್ರಿಫರ್ ಮಾಡ್ತೀನಿ. ಇವಾಗ ನಮ್ಮ ಕೂರ್ಗ್ ಸ್ಪೆಷಲ್ ಬ್ಲ್ಯಾಕ್ ಮಸಾಲ ಇದು ಹಾಕಿದ ಮೇಲೆ ರೆಸಿಪಿ ಆ್ಯಕ್ಚುಲ್ ಫ್ಲೇವರ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಸುಮಾರು 1 ಸ್ಪೂನ್ ಬ್ಲ್ಯಾಕ್ ಮಸಾಲ ಹಾಕಿದ್ದೀನಿ. ನೆಕ್ಸ್ಟ್ 2 ಸ್ಪೂನ್ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಈಗ ಬೆಲ್ಲದ್ದು ಬಂದು ನಿಮಗೆ ಸ್ವೀಟ್ನೆಸ್ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ 2 ಸ್ಪೂನ್ ಹಾಕಿದ್ದೀನಿ, ಸೊ ನೀವು ಅಷ್ಟೇ ಹಾಕಬೇಕಂತಿಲ್ಲ. ನಿಮ್ಮ ಮನೇಲಿ ಹೇಗೆ ಟೇಸ್ಟ್ ಯಾವ ಥರ ಯೂಸ್ ಮಾಡ್ತೀರಾ ಆ ಥರ ಹಾಕ್ಕೊಳ್ಳಿ. ನೆಕ್ಸ್ಟ್ 2 ಸ್ಪೂನ್ ಕಾಚಂಪುಳಿ ಅಂದರೆ ಸೋಯಾ ಸಾಸ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಬ್ಲ್ಯಾಕ್ ಮಸಾಲ ಅಂದರೆ ಕೇವಲ ಕಲರ್ ಕೊಡೋ ಮಸಾಲ ಅಲ್ಲ, ಇದರಲ್ಲಿರೋ ಸ್ಪೈಸಸ್ ರೋಸ್ಟ್ ಆಗಿ ಗ್ರೈಂಡ್ ಆಗಿ ಬಂದಿರೋದ್ರಿಂದ ಫ್ಲೇವರ್ ತುಂಬ ಡೀಪ್ ಆಗಿರುತ್ತೆ. ನಮ್ಮ ಕೂರ್ಗ್ ಸೈಡ್ ಕುಕ್ಕಿಂಗ್ನಲ್ಲಿ ಸ್ಪೈಸಸ್ನ ಕಾಂಬಿನೇಷನ್ಸ್ ತುಂಬ ಇಂಪಾರ್ಟೆಂಟ್. ಇಲ್ಲಿನ ಫುಡ್ನಲ್ಲಿ ಒಂದು ವಿಶೇಷವಾದ ಆರಾಮ ಇರುತ್ತೆ. ಮಳೆ, ಬೆಟ್ಟ, ಕಾಫಿ ಪ್ಲಾಂಟೇಶನ್ ಇದೆಲ್ಲ ನೆನಪಾದಾಗ ಇಲ್ಲಿನ ಫುಡ್ ಕೂಡ ನೆನಪಾಗಬೇಕಲ್ವಾ. ಕೂರ್ಗ್ಗೆ ಬಂದಿರೋರು ಇದನ್ನು ಡೆಫಿನೆಟ್ಲಿ ರಿಲೇಟ್ ಮಾಡ್ತೀರಾ. ನಿಮ್ಮಲ್ಲಿ ಯಾರಿಗಾದರೂ ಕೂರ್ಗ್ ಬಂದಿದ್ರೆ ಇಲ್ಲಿನ ಲೋಕಲ್ ಫುಡ್ನಲ್ಲಿ ನಿಮ್ಗೆ ಯಾವ ಡಿಶ್ ತುಂಬ ಇಷ್ಟ ಆಯಿತು ಅಂತ ಕಮೆಂಟ್ನಲ್ಲಿ ಹೇಳಿ. ನಾನು ಕೂಡ ಮುಂದೆ ಒಂದೊಂದಾಗಿ ಟ್ರೆಡಿಷ್ನಲ್ ಕೂರ್ಗ್ ರೆಸಿಪೀಸ್ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೀವು ಕಮೆಂಟ್ನಲ್ಲಿ ಯಾವ ರೆಸಿಪಿ ಬೇಕು ಅಂತ ಹೇಳಿದರೆ ನನಗೂ ಮುಂದಿನ ವೀಡಿಯೋಸ್ ಪ್ಲ್ಯಾನ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಕೆಲವರು ಹೆಲ್ದಿ ಫುಡ್ ಮಾತ್ರ ತಿನ್ನಬೇಕು ಅಂತ ಹೇಳ್ತಾರೆ, ಆದರೆ ಪ್ಲೇಟ್ ಮುಂದೆ ಬಂದಾಗ ಇವತ್ತೇನಾದರೂ ಟೇಸ್ಟಿ ಇದೆಯಾ ಅಂತ ಕೇಳ್ತಾರೆ. ನಮ್ಮ ಗೋಲ್ ಎರಡನ್ನೂ ಬ್ಯಾಲೆನ್ಸ್ ಮಾಡೋದು, ಹೆಲ್ದಿ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಅದನ್ನು ಟೇಸ್ಟಿಯಾಗಿ ಮಾಡೋದು. ಇಲ್ಲಿ ಒಂದು ಥಿಂಗ್ ನಾನು ಯಾವಾಗಲೂ ಹೇಳ್ತೀನಿ, ನಾನು ವೀಡಿಯೋಸ್ನಲ್ಲಿ ಒಂದು ಕ್ವಾಂಟಿಟಿ ಹೇಳ್ತೀನಿ, ಆದರೆ ಅದೇ ಕ್ವಾಂಟಿಟಿ ನೀವು ಕೂಡ ಎಕ್ಸಾಕ್ಟಾಗಿ ಹಾಕಬೇಕಂತ ರೂಲ್ ಇಲ್ಲ. ನಿಮ್ಮ ಮನೆಯವ್ರ ಟೇಸ್ಟ್ ಮುಖ್ಯ. ನಿಮ್ಮ ಮನೆಯಲ್ಲಿ ಸ್ವೀಟ್ ಕಡಿಮೆ ಇಷ್ಟ ಅಂದರೆ 1 ಸ್ಪೂನ್ ಬೆಲ್ಲ ಸಾಕು. ಸ್ವಲ್ಪ ಸ್ವೀಟ್ ಟೇಸ್ಟ್ ಜಾಸ್ತಿ ಬೇಕು ಅಂತಂದರೆ 2 ಸ್ಪೂನ್ ಹಾಕೊಳ್ಳಿ. ಅದೇ ರೀತಿ ಖಾರ ಕೂಡ. ಹಾಗಾಗಿ ರೆಸಿಪಿ ಫಾಲೋ ಮಾಡ್ತಾ ನಿಮ್ಮ ಟೇಸ್ಟ್ಗೂ ಸ್ವಲ್ಪ ಇಂಪಾರ್ಟೆನ್ಸ್ ಕೊಡಿ. ಸೋಯಾ ಸಾಸ್ ಇದು ಸ್ವಲ್ಪ ಡಿಫ್ರೆಂಟ್ ಇಂಗ್ರೀಡಿಯೆಂಟ್ ಅನಿಸ್ಬೋದು, ಆದರೆ ಬ್ಲ್ಯಾಕ್ ಮಸಾಲ ಜೊತೆ ಸೋಯಾ ಸಾಸ್ ಸೇರಿಸಿದಾಗ ಒಂದು ನೈಸ್ ಡೆಪ್ತ್ ಆಫ್ ಫ್ಲೇವರ್ ಬರುತ್ತೆ. ಸೋಯಾ ಸಾಸ್ನಲ್ಲಿ ಸಾಲ್ಟಿನೆಸ್ ಕೂಡ ಇರುತ್ತೆ, ಹಾಗಾಗಿ ಈಗಾಗಲೇ ಎಕ್ಸ್ಟ್ರಾ ಸಾಲ್ಟ್ ಹಾಕಬೇಡಿ. ಕೊನೆಯಲ್ಲಿ ಟೇಸ್ಟ್ ಚೆಕ್ ಮಾಡಿ, ಬೇಕಾದರೆ ಸ್ವಲ್ಪ ಉಪ್ಪು ಅಡ್ಜಸ್ಟ್ ಮಾಡ್ಕೊಂಡು ಹಾಕೊಂಡ್ರೆ ಆಯಿತು. ಇದು ನಾನು ಹೇಳೋ ಒಂದು ಇಂಪಾರ್ಟೆಂಟ್ ಕುಕ್ಕಿಂಗ್ ಟಿಪ್. ಒಂದೇ ಡಿಶ್ನಲ್ಲಿ ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ ಮೂಲಕ ಸಾಲ್ಟ್ ಬರ್ತಿದ್ರೆ ಪ್ರತಿಯೊಂದು ಸ್ಟೇಜ್ನಲ್ಲಿ ಉಪ್ಪು ಆ್ಯಡ್ ಮಾಡ್ತಾ ಹೋದರೆ ಕೊನೆಯಲ್ಲಿ ಸಾಲ್ಟ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಟೇಸ್ಟ್ ಮಾಡ್ತಾ ಅಡ್ಜಸ್ಟ್ ಮಾಡೋದು ಬೆಸ್ಟ್. ಇದು ಈ ರೆಸಿಪಿಗೆ ಒಂದು ಟ್ಯಾಂಗಿ ಫ್ಲೇವರ್ ಕೊಡುತ್ತೆ. ಹಾಗಾಗಿ ಹಾಗಲಕಾಯಿ, ಬ್ಲ್ಯಾಕ್ ಮಸಾಲ ಪ್ಲಸ್ ಬೆಲ್ಲದ ಜೊತೆಗೆ ಈ ಕಾಚಂಪುಳಿ ಸೇರಿಸಿದಾಗ ಟೇಸ್ಟ್ ಇನ್ನೂ ಬ್ಯಾಲೆನ್ಸ್ ಆಗುತ್ತೆ. ಆದರೆ ಇದನ್ನು ಜಾಸ್ತಿ ಹಾಕಬೇಡಿ, ಮೊದಲಿಗೆ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿ ಟೇಸ್ಟ್ ನೋಡಿ. ಬೇಕಾದರೆ ಆಮೇಲೆ ಸ್ವಲ್ಪ ಆ್ಯಡ್ ಮಾಡ್ಬೋದು, ಯಾಕಂದರೆ ಹುಳಿ ಜಾಸ್ತಿ ಆದರೆ ಮತ್ತೆ ಬ್ಯಾಲೆನ್ಸ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ. ಅದಕ್ಕೆ ಕುಕ್ಕಿಂಗ್ನಲ್ಲಿ ಒಂದು ಒಳ್ಳೆ ರೂಲ್ ಏನಂದರೆ ಆ್ಯಡ್ ಸ್ಲೋಲಿ, ಟೇಸ್ಟ್ ದೆನ್ ಅಡ್ಜಸ್ಟ್. ಇದನ್ನು ಆಲ್ಮೋಸ್ಟ್ ಎಲ್ಲ ರೆಸಿಪಿಗೂ ಫಾಲೋ ಮಾಡ್ಬೋದು. ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಮಸಾಲ ಹೇಗೆ ಹಾಗಲಕಾಯಿ ಜೊತೆ ಪ್ರತಿಯೊಂದು ಪೀಸ್ಗೂ ಕೋಟ್ ಆಗ್ತದೆ. ಇದೇ ನಮಗೆ ಬೇಕಾಗಿರೋದು. ಪ್ರತಿಯೊಂದು ಪೀಸ್ಗೂ ಮಸಾಲ ಚೆನ್ನಾಗಿ ಅಂಟ್ಕೊಂಡಿರಬೇಕು. ಈ ಸ್ಟೇಜ್ನಲ್ಲಿ ಸ್ಮೆಲ್ ಕೂಡ ನೈಸ್ ಆಗಿರುತ್ತೆ. ನೀವೀಗ ಕ್ಯಾಮ್ರಾ ಮುಂದೆ ಇಲ್ದಿದ್ರು ನನ್ನ ಕಿಚನಲ್ಲಿ ಈ ಸ್ಮೆಲ್ ಎಷ್ಟು ಚೆನ್ನಾಗಿದೆ ಅಂತ ಇಮ್ಯಾಜಿನ್ ಮಾಡ್ಬೋದು. ಇದು ಕುಕ್ ಆಗ್ತಾ ಬಂದಾಗ ಬ್ಲ್ಯಾಕ್ ಮಸಾಲ ಅರೋಮ ಮತ್ತು ಕಾಚಂಪುಳಿ
ಸೋರ್ನೆಸ್ ಎರಡೂ ಸೇರಿ ತುಂಬ ಗುಡ್ ಫ್ಲೇವರ್ ಕೊಡುತ್ತೆ. ಅದಕ್ಕೆ ಅರ್ಧ ಕಪ್ ನೀರು ಸಹ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಮಗೆ ತುಂಬ ವಾಟರ್ ಗ್ರೇವಿ ಬೇಕಾಗಿಲ್ಲ. ಮಸಾಲ ಹಾಗಲಕಾಯಿಗೆ ಕೋಟಾಗಿ ಸ್ವಲ್ಪ ಥಿಕ್ ಕನ್ಸಿಸ್ಟೆನ್ಸಿ ಬರಬೇಕು. ಇದನ್ನು ನೀವು ಡ್ರೈ ಟೈಪ್ನಲ್ಲಿ ಇಷ್ಟಪಟ್ಟರೆ ನೀರು ಇನ್ನೂ ಕಡಿಮೆ ಹಾಕ್ಬೋದು. ಸ್ವಲ್ಪ ಗ್ರೇವಿ ಲೈಕ್ ಕನ್ಸಿಸ್ಟೆನ್ಸಿ ಬೇಕು ಅಂದರೆ ಅರ್ಧ ಕಪ್ ನೀರು ಸಾಕಾಗುತ್ತೆ. ಇದು ಕೂಡ ನಿಮ್ಮ ಪ್ರಿಫರೆನ್ಸು. ಇವಾಗ ಸ್ಟವನ್ನು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು ಇದನ್ನು ಕುಕ್ ಆಗಲಿಕ್ಕೆ ಬಿಡೋಣ. ಈ ಸ್ಟೇಜ್ನಲ್ಲಿ ಸುಮಾರು 4ರಿಂದ 5 ನಿಮಿಷ ನಿಧಾನವಾಗಿ ಕುಕ್ ಆಗಲಿ. ಈ ಸಮಯ ತುಂಬ ಯೂಸ್ಫುಲ್, ಯಾಕಂದರೆ ನಾವು ಈಗ ಹಾಕಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್ ಒಟ್ಟಿಗೆ ಕುಕ್ಕಾಗಿ ಫ್ಲೇವರ್ಸ್ ಬ್ಲೆಂಡ್ ಆಗುತ್ತೆ. ಹಾಗಲಕಾಯಿ ಮಸಾಲ ಫ್ಲೇವರ್ ಅಬ್ಸರ್ವ್ ಮಾಡುತ್ತೆ. ನಿಮ್ಮಲ್ಲಿ ಯಾರು ಹೆಲ್ತ್ ಕಾನ್ಷಿಯಸ್ ಆಗಿ ಫುಡ್ ಚೂಸ್ ಮಾಡ್ತೀರಾ? ಯಾರು ರೆಸಿಪಿ ಟೇಸ್ಟ್ ಇದ್ದರೆ ಸಾಕು ಅಂತ ತಿಂತೀರಾ? ನಿಜ ಹೇಳಿ, ಕೆಲವರು ಹೆಲ್ದಿ ಫುಡ್ ಮಾತ್ರ ತಿನ್ನಬೇಕು ಅಂತ ಹೇಳ್ತಾರೆ. ಆದರೆ ಪ್ಲೇಟ್ ಮುಂದೆ ಬಂದಾಗ ಇವತ್ತು ಏನಾದರೂ ಟೇಸ್ಟ್ ಇದೆಯಾ ಅಂತ ಕೇಳ್ತಾರೆ. ನಮ್ಮ ಗೋಲ್ ಎರಡನ್ನೂ ಬ್ಯಾಲೆನ್ಸ್ ಮಾಡೋದು, ಹೆಲ್ದಿ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಅದನ್ನು ಟೇಸ್ಟಿಯಾಗಿ ಪ್ರಿಪೇರ್ ಮಾಡೋದು. ಅದಕ್ಕೆ ಇವತ್ತು ಈ ರೆಸಿಪಿ. ಇವಾಗ ನೋಡಿ, ನಮ್ಮ ಮಸಾಲ ನಿಧಾನವಾಗಿ ತಿಕ್ಕಾಗ್ತಾ ಇದೆ. ನೀರು ಜಾಸ್ತಿ ಕಾಣ್ತಾ ಇಲ್ಲ. ಹಾಗಲಕಾಯಿ ಮೇಲೆ ಮಸಾಲ ಚೆನ್ನಾಗಿ ಕೋಟ್ ಆಗಿದೆ. ಇದನ್ನು ಸರ್ವ್ ಮಾಡ್ಕೋಬೋದು. ಈ ರೆಸಿಪಿ ನೀವು ಟ್ರೈ ಮಾಡಿದರೆ ನನಗೆ ಡೆಫಿನೆಟ್ಲಿ ತಿಳಿಸಿ. ರೆಸಿಪಿ ಮಾಡಿದೆ ಹೀಗಾಯಿತು ಅಂತ ಒಂದು ಕಮೆಂಟ್ ಹಾಕಿ. ನಿಮಗೆ ಟೇಸ್ಟ್ ಹೇಗಿತ್ತು ಅಂತ ಹೇಳಿ. ಖಾರ ಜಾಸ್ತಿ ಆಯಿತಾ, ಹುಳಿ ಜಾಸ್ತಿ ಆಯಿತಾ, ಬೆಲ್ಲ ಕಡಿಮೆ ಆಯಿತಾ, ಅಥವಾ ಎಲ್ಲ ಪರ್ಫೆಕ್ಟ್ ಆಗಿತ್ತಾ? ನಿಮ್ಮ ಫೀಡ್ಬ್ಯಾಕ್ ನನಗೆ ತುಂಬ ಯೂಸ್ಫುಲ್. ಯಾಕಂದರೆ ನಾನಿಲ್ಲಿ ಒಂದು ಟೇಸ್ಟಿಗೆ ರೆಸಿಪಿ ಮಾಡ್ತೀನಿ. ಆದರೆ ನೀವು ಬೇರೆ ಬೇರೆ ಊರಲ್ಲಿ ಬೇರೆ ಬೇರೆ ಟೇಸ್ಟ್ ಪ್ರಿಫರೆನ್ಸ್ ಜೊತೆ ಮಾಡ್ತೀರಲ್ವಾ? ನಿಮ್ಮ ಫೀಡ್ಬ್ಯಾಕ್ನಿಂದ ನನಗೂ ಹೊಸ ಐಡಿಯಾಸ್ ಸಿಗುತ್ತೆ. ಮತ್ತು ನಿಮ್ಮ ಮನೆಯಲ್ಲಿ ಮಾಡೋ ವಿಧಾನ ಬೇರೆ ಇದ್ದರೆ ಅದನ್ನು ಕಮೆಂಟ್ನಲ್ಲಿ ಶೇರ್ ಮಾಡಿ. ನಮ್ಮ ಕಮೆಂಟ್ ಸೆಕ್ಷನ್ ಕೂಡ ಒಂದು ಚೆಕ್ಕ ರೆಸಿಪಿ ಬುಕ್ ಥರ ಆಗಲಿ. ಒಬ್ಬೊಬ್ಬರು ಒಂದು ಟಿಪ್ ಹೇಳಿ, ಇನ್ನೊಬ್ಬರು ಇನ್ನೊಂದು ಮೆಥಡ್ ಹೇಳಿ. ಹೀಗೆ ಎಲ್ಲರೂ ಒಬ್ಬರಿಂದ ಒಬ್ಬರು ಕಲಿಯೋಣ. ಮತ್ತೆ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ರೆ, ನಿಮಗೆ ಇಂಥ ಟ್ರೆಡಿಷ್ನಲ್ ರೆಸಿಪೀಸ್, ಹೋಮ್ ಸ್ಟೈಲ್ ಕುಕಿಂಗ್, ಕೂಕ್ ಸ್ಪೆಷಲ್ ರೆಸಿಪೀಸ್ ಇಷ್ಟ ಆಗಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಜೊತೆ ಇರೋ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ನಿಮ್ಮೆಲ್ಲರಿಗೂ ಇವತ್ತಿನ ವಿಡಿಯೋ ನೋಡಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ಸ್. ಮತ್ತೊಂದು ಹೊಸ ರೆಸಿಪಿ ಜೊತೆ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ಬಾಯ್ ಎವ್ರಿವನ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.